ಈ ದಿನ ರಾಜ್ಯ ಮಟ್ಟದ ಪರಿಶಿಷ್ಟ ಜಾತಿ ವಿಭಾಗದ ಸಭೆನ ಮಾಡಿದ್ದೀವಿ. ಒಂದು ಅಂಬೇಡ್ಕರ್ ಜಯಂತಿ ಭಾಳ ಅಚ್ಚುಕಟ್ಟಾಗಾಯಿತು. ಅದು ಭಾಳ ಜನಕ್ಕೆ ಊಟ ಮಾಡೋಕ್ಕಾಗಿರಲಿಲ್ಲ, ಜನರು ಕೂಡ ಜಾಸ್ತಿ ಆಗಿದ್ದರು. ಸೊ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಲಿ ಇರ್ತಕ್ಕಂಥವ್ರು ಊಟ ಮಾಡಲಿ ಅಂಥೇಳಿ ಮುನ್ರಾಜ್ ಅವರು ಮತ್ತು ನೇಮಿರಾಜ್ ಅವರು ಅದನ್ನು ಇವತ್ತಿನ ಕಾರ್ಯಕ್ರಮನ ಆಯೋಜಿಸಿದ್ರು. ಇದ್ರ ಜೊತೆಲಿ ಸಭೆನೂ ಕೂಡ ನಡೆಸಿದ್ದೀವಿ. ಮತ್ತು ಇವತ್ತು ನನ್ನ ರಾಜ್ಯಾಧ್ಯಕ್ಷನಾಗಿ 5ನೇ ವರ್ಷಕ್ಕೂ ಕೂಡ ನಾವು ಬಂದಿದ್ದೀವಿ. ಸೊ ನಮಗೆ ಇವತ್ತಿನ ಸಭೆಯಲ್ಲಿ 40 ಜಿಲ್ಲಾ ಕಾಂಗ್ರೆಸ್ ಸಮಿತಿನಲ್ಲೂ ಕೂಡ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರೂಪಲ್ಲಿ ಎಲ್ಲರೂ ಫೋಟೋಗಳು ಇರೋ ಥರ, ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ ಜಿಲ್ಲೆಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರದ್ದು ಕೂಡ ಫೋಟೋಗಳು ಹಾಕ್ಕೊಂಡು ಎಲ್ಲ ಮಾಡಬೇಕು. ಮತ್ತು ನಮ್ಮ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಇಂಪಾರ್ಟೆನ್ಸ್ ಸಿಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು 12 ಜನ ಒಂದು ಗ್ರಾಮ ಪಂಚಾಯತಿ ಸಮಿತಿಗಳು ಏನು ಇದಾವೆ 6024 ಅಲ್ಲೂ ಕೂಡ ನಾವು ಸಮಿತಿಗಳನ್ನು ಎಲ್ಲ ರಚನೆ ಮಾಡಬೇಕು ಅಂತಿದ್ದೀವಿ. ಮತ್ತು ರಾಜ್ಯ ಪದಾಧಿಕಾರಿಗಳನ್ನು ಏನು ನಾವು ವರದಿಗಳನ್ನು ಕೊಟ್ಟರೆ ಯಾರು ಸರಿಯಾಗಿ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬ್ಲಾಕ್ ಕಾಂಗ್ರೆಸ್ಗಳನ್ನು ಪೂರ್ತಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಆಗಬೇಕು. ರಾಜ್ಯ ಪದಾಧಿಕಾರಿಗಳಲ್ಲೂ ಕೂಡ ಯಾರು ಸಕ್ರಿಯರಾಗಿಲ್ಲ ಅವರೆಲ್ಲರೂ ಕೂಡ ನಾವು ಬದಲಾವಣೆ ಮಾಡಿ ಭಾಳಷ್ಟು ಜನ ಒಳಗಡೆ ಬರೋದಕ್ಕೂ ಕೂಡ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಬೇಕು. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಆಗಿಲ್ಲ ಅಂತೇಳಿ ಇವತ್ತು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಳಗೊಂಡಂತೆ ತಾವು ಸಭೆಯನ್ನು ಮಾಡಿ ಅದರದ್ದು ವರದಿ ಕೊಡಿ, ಅದನ್ನು ನಾವು KPCC ಕಳಿಸ್ತೀವಿ ಅಂತ ಹೇಳಿದ್ವಿ. ಉಳಿದಂತೆ ಬರ್ತಕ್ಕಂಥ ದಿನಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ನಮ್ಮ SC ಡಿಪಾರ್ಟ್ಮೆಂಟ್ಗೆ ಏನು ನೇಮಕ ಆಗಬೇಕೋ ಅವೆಲ್ಲನೂ ಕೂಡ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಹೆಚ್ಚಿನ, ಯಾಕೆಂತ ಹೇಳಿದ್ರೆ ಅತಿ ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲ ಕೂಡ ಸಕ್ರಿಯರಾಗಿ ಮಾಡಬೇಕು ಅಂತ ಹೇಳಿ ಏನು AICCನಲ್ಲೂ ಕೂಡ ಈಗಾಗಲೇ ಎಲೆಕ್ಷನ್ ಇಯರ್ ಅಂತಾನೆ 3 ವರ್ಷಕ್ಕೆ ಮುಂಚೆನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ. ಮತ್ತೆ ಮನ್ರೇಗಾದು ಕೂಡ ತಮಗೆ ಗೊತ್ತಿರುವ ಹಾಗೆ ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಇವೆಲ್ಲಾನು ಕೂಡ ಗಮನಕ್ಕೆ ತಂದಿದ್ದೀವಿ. ಈ 12 ಜನ ಪಂಚಾಯತಿ ಸಮಿತಿಯವರನ್ನ ಕೂಡ ನಾವು ಮನ್ರೇಗಾದ ವಾರ್ ಫೀಲ್ಡರ್ಸ್ ಆಗಿ ನೇಮಕ ಮಾಡಬೇಕು ಅಂತೇಳಿ ರಾಜು ಸರ್ ಅವರು ಹೇಳಿದ್ದಾರೆ. ಮತ್ತೆ ಮೊನ್ನೆ ರಾಜೇಂದ್ರ ಪಾಲ್ ಗೌತಮ್ ಸಾಹೇಬರ ನೇತೃತ್ವದಲ್ಲಿ ರನ್ ಫಾರ್ ಅಂಬೇಡ್ಕರ್, ರನ್ ಫಾರ್ ಕಾನ್ಸ್ಟಿಟ್ಯೂಷನ್ ಅಂತ ಏನ್ ಮಾಡಿದ್ದಾರೆ ಎಲ್ಲ ವಿಚಾರವನ್ನು ಕೂಡ ನಾವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪದಾಧಿಕಾರಿಗಳನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತೇಳಿ ಸಭೆಯಲ್ಲಿ ಕೂಡ ತೀರ್ಮಾನ ಮಾಡಿದ್ದೀವಿ. ಸರ್ 4 ವರ್ಷ ಯಶಸ್ವಿಯಾಗಿ ಪೂರೈಸಿದ್ರಿ. ಎಲ್ಲ ಕಾರ್ಯಕರ್ತರಿಂದ ಶುಭಾಶಯ ಹೇಳಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೆ ಜಿಲ್ಲಾಧ್ಯಕ್ಷರಿಗೆ ಏನ್ ಹೇಳ್ತಾರೆ ಸರ್ ಕಳೆದಾಗಿ? ಇಲ್ಲ, ನಮ್ದೇನಿಲ್ಲ, ನಾನು 4 ವರ್ಷ ಮಾಡಿದ್ದೀನಿ ಅನ್ನೋ ದೊಡ್ಡದಲ್ಲ. ಅವರೆಲ್ಲ ಸಹಕಾರ ಕೊಟ್ಟಿರೋದು, ನಾವು ಹೇಳಿದ ಕೆಲಸಗಳನ್ನು ಮಾಡೋದು, ಯಾವುದೇ ಚುನಾವಣೆಗಳಾಗಲಿ ಉಪಚುನಾವಣೆ ಆಗಲಿ ಎಲ್ಲರೂ ಕೂಡ ಅಸೆಂಬ್ಲಿ ಚುನಾವಣೆ 23 ಇರ್ಬೋದು, 24 ಲೋಕಸಭೆ ಇರ್ಬೋದು, ಉಪಚುನಾವಣೆಗಳಲ್ಲಿ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಮುಂಬರುವ GB ಚುನಾವಣೆ ಸಮೀಪ ಆಗ್ತಿದೆ. ನವೆಂಬರ್ ಅಲ್ಲಿ SC ವಿಭಾಗದಿಂದ ಏನಾದ್ರೂ ಇಷ್ಟೇ 12-13 ಜನ ನಮ್ಮಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ರಿಗೂ ಕೂಡ ನಾವು ಟಿಕೆಟ್ ಬಗ್ಗೆ ನಾವು ಹೈಕಮಾಂಡ್ ಅಲ್ಲಿ ಮಾತಾಡಿ ಅವ್ರಿಗೆ ಟಿಕೆಟ್ ಸಿಗೋ ವಿಚಾರದಲ್ಲೂ ಕೂಡ ನಾವು ಒತ್ತಡವನ್ನು ತರ್ತೀವಿ ಸರ್.